ಅಲ್ಲ ಆ ಕನ್ಕ್ಲೂಷನ್ ಅನ್ನೋದಿದೆಯಲ್ಲ ಯಾವುದೇ ಸಿನಿಮಾ ಅದು ಡೈಲಾಗ್ ಅನ್ನೋದ್ರ ಮೇಲೆ ನಿಂತ್ಕೊಂಡಿರುತ್ತಲ್ಲ, ಎಂಥ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಮೇಡಮ್. ಒಂದು ಶೀಟ್ ಡೈಲಾಗ್ ಅದು ನಾನು ಬರೆಯೋದಕ್ಕೆ ಮಿನಿಮಮ್ 2 to 3 days ಆಯಿತು. ನಾನು ಬರೆದಿರೋದು, ನಾನು ರೀಡಿಂಗ್ ಕೊಟ್ಟಿರೋದು ಯಾರಿಗೆ, ತರುಣ್ ಸಾರು ಅದರಲ್ಲಿ ಇನ್ನೊಂದು ವರ್ಷನೂ ಬರೆಸಿದ್ರು. ಸೊ ನಾನು ಇದು ಫೈನಲ್ ಮಾಡಿದ್ರು. ಇದನ್ನು ಫೈನಲ್ ಮಾಡಿ ನಾನು ಅದನ್ನು ಬರ್ದು ನಾನೇ ಅಷ್ಟು ಸತಿ ರೀಡಿಂಗ್ ಕೊಟ್ಟು ನಾನು ತಿರ್ಗಾ ಹೇಳಬೇಕು ಅಂದ್ರೇ ಮಿನಿಮಮ್ 3-4 ಸತಿ ಆದರೂ ನೋಡಬೇಕು, ಹೇಳಬೇಕು. ಬಟ್ ದರ್ಶನ್ ಸರ್ ನೀವು ನಂಬಲ್ಲ, ಸಿಂಗಲ್ ಟೇಕ್ ಈಗ ನೋಡಿ ಹಿಂಗೆ ಡೈಲಾಗ್ ಹೊಡೆದಿದ್ದಾರೆ. ನಾನು ಖುಷಿ ಆಗ್ಬಿಟ್ಟು ಕ್ಯಾರವ್ಯಾನ್ಗೆ ಹೋಗಿ, ಏನು ಸರ್ ನಾನು ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು, ಏನು ಸರ್ ಸಿಂಗಲ್ ಟೇಕಲ್ಲಿ ಹೊಡೆದ್ಬಿಟ್ಟಿದ್ದೀರಾ ಅಂತ. ನಾನು ಒಂದು ಸಣ್ಣ ಕಲಾವಿದ ಮಾಸ್ತಿ ಅಂದರು. ಅಂದರೆ ಕಾಟೇರ್ನ ಕಾಣಿಸ್ಕೋಬೇಕು, ಕಾಟೇರ್ನಾಗ ನಾನು ಇದು ಮಾಡಬೇಕು ಅನ್ನೋದು, ಅದಕ್ಕೊಂದು ಶ್ರಮ ಅವರು ಇದು ಮಾಡಿದ್ರು. ನನಗೆ ಇನ್ನೊಂದು ಹೇಳ್ಬೇಕು, ನೀವು ಇವತ್ತು ಡಾಲಿ ಅವರು ಒಂದು ಡೈಲಾಗ್ ಹೊಡಿತಾರಲ್ಲ, ಕನ್ನಡ ನಿಘಂಟ್ನಲ್ಲಿ ಕ್ರೂರಿ ಅಂದ್ರೆ ಅದ್ರ ಮೀನಿಂಗ್ ಡಾಲಿ ಅಂತೇಳಿ, ಅದು ಯಾವ ನಿಘಂಟಲ್ಲಿದೆ ಹೇಳಿ? ಅಂದ್ರೆ ನಾವು ಕಷ್ಟಪಟ್ಟು ಕನ್ನಡ ಓದ್ಕೊಂಡ್ಬಂದು ನಿಘಂಟೆಲ್ಲ ಹುಡುಕಿದ್ರು ಸಿಕ್ತಿಲ್ಲ. ಈಗ ಒಬ್ಬ ರೌಡಿ ಆ ವಿಚಾರನ, ಅಂದ್ರೆ ನಟೋರಿಯಸ್ ರೌಡಿ ಡಾಲಿ ಅನ್ನೋನು ಒಂದಷ್ಟು ಸ್ಟೇಷನ್ಗಳಿಗೆ ಬೇಕಾಗಿರೋನು, ಅವನ ಮೇಲೆ ಒಂದಷ್ಟು ಕೇಸ್ಗಳಿದೆ. ಅವ್ರು ಇನ್ನೇನು ಹೇಳ್ತಾರೆ, ನಿಘಂಟ್ ಬೇಕಾದ್ರೂ ಹೇಳ್ತಾರೆ, ಇನ್ನೊಂದು ಬೇಕಾದ್ರೂ ಹೇಳ್ತಾರೆ. ಬಟ್ ಕ್ರೂರಿ ಅನ್ನೋ ಪದಕ್ಕೆ ಅರ್ಥ ಸೂಪರ್ ಡಾಲಿ ಅಂತ ಹೇಳೋದು. ಹೌದೌದು, ವೆರಿ ನೈಸ್. ಇನ್ನೊಂದು ಅದೇನು, ಊರಿದು ಒಳ್ಳೇದಾಗುತ್ತೆ ಅಂದ್ರೆ ಹುಲಿ, ಇಲ್ಲ ಅಂದ್ರೆ ಬಲಿಯಾಗೋಕ್ಕೂ ರೆಡಿ ಅಂತ. ಅದೊಂದು ಅಂದ್ರೆ ನಾನು ಈ ಊರು ಜೀವನ ಅಂದ್ರೂ ನಾವು ಹಂಗೆ ತಗೋಬೇಕಲ್ಲ, ಅದನ್ನ ಮಾಡು ಇಲ್ಲವೇ ಮಡಿ ಅನ್ನೋದನ್ನ ನೀವು ಹಿಂಗೆ ತಗೋತೀರಿ. ತನ್ನನ್ನ ಎಲ್ಲರೂ ನಾಯಕ ಅಂತ ಬಿಂಬಿಸ್ಬಿಟ್ಟಾಗ, ಇಲ್ಲ ಆ ಪರಿಸ್ಥಿತಿಗೆ ನಾಯಕ ಹೋಗಿ ನಿಂತಾಗ, ನಾನು ಊರಿಗೆ ಒಳ್ಳೇದಾಗತ್ತೆ ಅಂದರೆ ನಾನು ಹುಲಿಯಾಗಕ್ಕೂ ರೆಡಿ, ಬಲಿಯಾಗಕ್ಕೂ ರೆಡಿ. ಅಂದ್ರೆ ಒಲೆಮಾರಿ ತರ್ತೀಯ ಅಂದರೆ ಅದರದ್ದು ಹರಡಲ್ಲೇ ಅದು, ನಿನ್ನ ತರಕ್ಕೆ ಈಚೆ ಬಿಡಲ್ಲ, ಕತ್ತರಿಸ್ಬಿಡ್ತಾರೆ ಅಂದಾಗ ನಾನು ಅವ್ರನ್ನೆಲ್ಲರೂ ತಿನ್ನೋ ಹುಲಿ ಆದರೂ ಆಗ್ತೀನಿ, ಇಲ್ಲ ಅವ್ರ ಕೈಯಲ್ಲಿ ಬಲಿ ಆಗ್ತೀನಿ ಅಂತ. ಈ ಒಂದು ಇಷ್ಟು ತುಂಬ ಚೆನ್ನಾಗಿ ಕಟ್ಕೊಟ್ರಿ ಕಾರ್ಯಕ್ರಮನ. ದ ರೆಸ್ಪಾನ್ಸಿಬಿಲಿಟಿ ಆಫ್ ಸಿನಿಮಾ ಇಂಡಸ್ಟ್ರಿ ಅಂತ ನೋಡ್ಬೇಕಾದ್ರೆ ಕೆಲವೊಬ್ರು ಡೈಲಾಗ್ ರೈಟರ್ಸ್ ಏನು ಮಾಡ್ತಾರೆ ಅಂದರೆ, ಇನ್ನೊಂದು ಯಾವುದೋ ಹೀರೋಗೆ ಅಥವಾ ಇನ್ನೊಂದು ಯಾವುದೋ ಸಿನಿಮಾಗೆ ಟಾಂಟ್ ಕೊಡೋಕೆ ಇಲ್ಲಿ ಡೈಲಾಗ್ಗಳನ್ನು ಬರೀತಾರೆ. ಅದು ಎಷ್ಟು ಸರಿಯಲ್ಲ ಅಂತ. ಯಾವಾಗಲೂ ಇಂಟೆನ್ಷನ್ ಅದಾಗಿರಬಾರ್ದು. ಅದು ಕಾಕತಾಳೀಯವಾಗಿ ಬಂದರೆ ಅದಕ್ಕೊಂದು ಫೈನ್, ಆ ಪಾತ್ರ ಹಂಗೆ ಹೇಳ್ತು ಅಂತ ಕೇಳುತ್ತೆ, ಕೊಟ್ಟಿದ್ದಾರೆ. ಈಗ ಟಗರೂಲಿ ಇವತ್ತು ಗುರುಪ್ರಸಾದ್ ಸರ್ ಇಲ್ಲ, ಬಟ್ ಡಾಲಿ ಪಾತ್ರ ಹೇಳುತ್ತೆ, ನನಗೊಬ್ಬ ಗುರು ಅವನೇ, ಗಾಂಡು ಗುರು, ಹವಾ ಬೆಳೆಸ್ಕೊಳ್ಳೋ ಅಂದರೆ ಗಡ್ಡ ಬೆಳೆಸ್ಕೊಂಡವನೇ ಅಂತ. ಬಟ್ ಅದು ಇಂಟೆನ್ಷನೇ ಅಲ್ಲ. ಟಗರೂಲಿ ಅಂಕಲ್ ಕ್ಯಾರೆಕ್ಟ್ರು ಗಡ್ಡ ಬಿಟ್ಕೊಂಡಿರುತ್ತೆ, ಇವ್ರು ಅದನ್ನ ಹೇಳೋದು. ಬಟ್ ತುಂಬಾ ಕಡೆ ಅದು ಡಾಲಿ ಅವ್ರಿಗೆ, ಅಂದ್ರೆ ಡಾಲಿ ಅವ್ರಿಗೆ ಸಹ ಗುರುಪ್ರಸಾದ್ ಅವ್ರು ಆಗಿರೋದ್ರಿಂದ ಅದನ್ನ ತಾಳೆ ಮಾಡ್ಬಿಟ್ರು. ಹಂಗಾದ್ರೆ ಓಕೆ, ಅದು ಹಂಗೆ ಸಿಂಕ್ ಆದ್ರೆ ಓಕೆ, ಬಟ್ ಇಂಟೆನ್ಷನ್ ಅಲ್ಲಿ ಬರೀಬಾರ್ದು, ಇನ್ನೊಬ್ರಿಗೆ ಟಾಂಟ್ ಕೊಡೋ ತರದ್ದು. ಏನ್ ಸಾಧಿಸ್ತೀವಿ ಅದರಿಂದ? ಮತ್ತೆ ನಮ್ಮ ಇಂಡಸ್ಟ್ರಿ ನಾಯಕರು ನಮಗೆ ಹೀರೋಗಳು. ಹೌದು, ನಾವು ಅವ್ರವ್ರಲ್ಲಿ ಏನೇ ಸಣ್ಣ ಪುಟ್ಟ ಮನೆ ಅಂದ್ರೇನೆ ಇರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇವ್ರು ಈಚೆ ದೊಡ್ಡದಾಗಿ ಮಾಡ್ಕೊಂಡು ಅದ್ ಬೇಕಿಲ್ಲ. ನಾವು ಕಾಂಪಿಟೇಷನ್ ಮಾಡ್ಬೇಕಾಗಿರೋದು ಪರಭಾಷೆ ನಾಯಕರುಗಳ ಜೊತೆ, ಅವ್ರುಗಳು ನಮ್ ಜೊತೆ ಕಾಂಪೀಟ್ ಮಾಡ್ಬೇಕು, ಅಲ್ಲ ಎಲ್ಲಾನು ಆರೋಗ್ಯಕರವಾಗಿರ್ಲಿ ಅಲ್ವಾ. ಯಾಕಂದ್ರೆ ಇವತ್ತು ಥಿಯೇಟರ್ ಸಮಸ್ಯೆ ಅಂತ ಬಂದಾಗ ನಮ್ಮ ನಾಯಕರಿಗೆ ನಾವು ಮುಂದೆ ಬಿಡ್ತೀವಿ, ಅದು ಆಗ್ಬೇಕು. ಇನ್ನೂ ಅವ್ರು ಬಂದಾಗ ಅವ್ರುಗಳು ಅಲ್ಲಿ ನೋಡ್ಕೊಂಡೆ ಏನಪ್ಪಾ ಹಿಂಗ್ ಕಚ್ಚಾಡ್ತಾರೆ ಅನ್ನೋ ತರದ್ ಆಗ್ಬಾರ್ದು. ಕರೆಕ್ಟ್, ವೆರಿ ನೈಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.